ಗೋಯಿಂಗ್ ಟ್ರಿಪ್. ಇವತ್ತು ನನ್ನ ಹೇರ್ ಕೇರ್ನ ಸೆಕೆಂಡ್ ಡೇ. ಆನ್ಲೈನ್ ಹಾಗೆ ಆಫ್ಲೈನ್ ಶಾಪಿಂಗ್ ಎರಡೂ ಸೇಮ್ ಡೇ ಕಂಪ್ಲೀಟ್ ಆಗ್ತಾ ಇತ್ತು. ಬೆಣ್ಣೆ ದೋಸೆ ಬೇಕಂದ್ರೆ ನಾನು ಇದೇ ಪ್ಲೇಸ್ಗೆ ಬರೋದು. ಅಂಡ್ 10 ಇಯರ್ಸಿಂದನೂ ಇದೇ ನನ್ನ ಫೇವ್ರೆಟ್ ಸ್ಪಾಟ್ ಆಗಿದೆ. ಬರೀ ನಮ್ಮ ಐಟಮ್ ಪ್ಯಾಕ್ ಆದ್ರೆ ಸಾಕಾಗಲ್ಲ ಅಂತ ಅವ್ನ ಥಿಂಗ್ಸ್ನು ತಂದು ಇಲ್ಲಿ ಇಟ್ಕೊಂಡು ಪ್ಯಾಕ್ ಮಾಡ್ಕೊತಾರೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಗೌಡ ಯೂಟ್ಯೂಬ್ ಚಾನೆಲ್. ಹೋಪ್ ನೀವೆಲ್ಲ ಖುಷಿಯಾಗಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಿವತ್ತು ಬರೀ ಆಯಿಲ್ ಬಾಟಲ್ಗಳಿಂದನೇ ವಿಡಿಯೋ ಸ್ಟಾರ್ಟ್ ಆಗ್ತದೆ ಅನ್ಕೊತಿದ್ದೀರಾ? ಎಸ್, ಇವತ್ತು ಈ ವ್ಲಾಗಲ್ಲಿ ನನ್ನ ಹೇರ್ ಕೇರ್ ರೊಟೀನಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ಇದು ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. ಇಲ್ಲಿ ನಾನು 6 ವೆರೈಟೀಸ್ ಆಫ್ ಆಯಿಲ್ನ ಇಟ್ಕೊಂಡಿದ್ದೀನಿ. ಒಂದು ಬಂದು ಪ್ಯಾರಾಚೂಟ್ ರೆಗ್ಯುಲರ್ ಕೋಕೋನಟ್ ಆಯಿಲ್, ಹಾಗೆ ರೋಸ್ಮೆರಿ ಆಯಿಲ್ ಆ್ಯಂಡ್ ಆನಿಯನ್ ಹಾಗೆ ಭೃಂಗರಾಜ್ ಆಯಿಲ್ ಇಟ್ಕೊಂಡಿದ್ದೀನಿ. ಜೊತೆಗೆ ಎಸೆನ್ಷಿಯಲ್ ಆಯಿಲ್ ಇಟ್ಕೊಂಡಿದ್ದೀನಿ. ಸ್ಮೆಲ್ ಜೊತೆಗೆ ಸ್ವಲ್ಪ ನರಿಶ್ ಮಾಡುತ್ತೆ ಹೇರ್ ಇದನ್ನು. ಸೊ ಹಾಗೆಯೇ ಇಲ್ಲಿ ನಾನು ಹರಳೆಣ್ಣೆ ಕ್ಯಾಸ್ಟ್ರೋ ಆಯಿಲ್ ಇಟ್ಕೊಂಡಿದ್ದೀನಿ. ಇದು ಊರಿಂದ ಮಾಡಿಸ್ಕೊಂಡು ತಂದಿರೋದು. ಜೊತೆಗೆ ಆಲ್ಮಂಡ್ ಆಯಿಲ್ ಇಟ್ಕೊಂಡಿದ್ದೀನಿ. ಇಲ್ಲಿಟ್ಟಿರೋ ಅಷ್ಟು ಆಯಿಲ್ಗಳು ನಮ್ಮ ಹೇರ್ ಗ್ರೋತ್ಗೆ ಹಾಗೆ ನರಿಶ್ಮೆಂಟ್ಗೆ ಒಂದೊಂದು ರೀತಿಯಾಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಎಲ್ಲ ಆಯಿಲ್ನು ಮಿಕ್ಸ್ ಮಾಡಿ ಸ್ವಲ್ಪ ಉಗುರು ಬೆಚ್ಚಗಾಗೋ ಥರ ಮಾಡಿ ಇಲ್ಲಿ ನಾನು ತೋರಿಸ್ತಿರೋ ಹೇರ್ ಆಯಿಲ್ ಅಪ್ಲಿಕೇಟರ್ ಬಾಟಲ್ಗೆ ಹಾಕ್ಕೊಂಡು ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊತೀನಿ. ಈ ಬಾಟಲು ಡೈರೆಕ್ಟಾಗಿ ರೂಟ್ಗೆ ಆಯಿಲ್ ಅಪ್ಲೈ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಜೊತೆಗೆ ಸೆಲ್ಫಾಗಿ ಈಸಿಯಾಗಿ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಬೋದು. ಇನ್ನು ಆಯಿಲ್ಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಕೋಕೋನಟ್ ಆಯಿಲಿಂದ ನಮಗೆ ಡ್ಯಾಂಡ್ರಫ್ ರಿಲೀವ್ ಆಗುತ್ತೆ, ಫ್ರಿಝಿ ಹೇರ್ನ ರಿಪೇರ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟು ರೋಸ್ಮೆರಿ ಆಯಿಲು ಹೇರ್ ಗ್ರೋತ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಆನಿಯನ್ ಆಯಿಲ್ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಬೋದು, ಹಾಗೆ ಹೇರ್ ಥಿಕ್ನೆಸ್ನ ಇದು ಇಂಪ್ರೂವ್ ಮಾಡುತ್ತೆ. ಇನ್ನು ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡೋದ್ರಿಂದ ಹೇರ್ ಸ್ಟ್ರೆಂತ್ ಮಾಡುತ್ತೆ, ಜೊತೆಗೆ ಶೈನ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಕ್ಯಾಸ್ಟ್ರೋ ಆಯಿಲ್ ಬಂದು ನ್ಯಾಚುರಲ್ ಆಗಿ ಹೇರ್ನ ಮಾಯಿಶ್ಚರೈಸ್ ಮಾಡುತ್ತೆ, ಬ್ರೇಕೇಜ್ನ ಕಂಟ್ರೋಲ್ ಮಾಡುತ್ತೆ. ಎಸ್ಪೆಷಲಿ ಆಲ್ಮಂಡ್ ಆಯಿಲ್ನ ನಾನು ಎಲ್ಲ ಟೈಮು ಯೂಸ್ ಮಾಡಲ್ಲ. ಯಾವಾಗ ಹೇರ್ ಲೆಂತ್ಗೆ ಆಯಿಲ್ ಅಪ್ಲೈ ಮಾಡಬೇಕಾಗಿರುತ್ತೋ ಆವಾಗ ಅದನ್ನು ಯೂಸ್ ಮಾಡ್ತೀನಿ. ಇದು ಹೇರ್ ಸಾಫ್ಟ್ ಆಗಿ ಮಾಡುತ್ತೆ, ಜೊತೆಗೆ ಇದರಲ್ಲಿ ತುಂಬಾ ವಿಟಮಿನ್ಸ್ ಮಿನರಲ್ಸ್ ಇದೆ. ಸೊ ಇದು ಸಹ ಹೇರ್ ಕೇರ್ಗೆ ಬೆಸ್ಟ್ ಆಯಿಲ್ ಅಂತ ಹೇಳ್ತಾ, ಇನ್ನು ನಾನು ರೂಟ್ಗೆಲ್ಲ ನೀಟಾಗಿ ಆಯಿಲ್ ಅಪ್ಲೈ ಮಾಡಾದಮೇಲೆ ಹ್ಯಾಂಡಲ್ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ, ಇನ್ನು ಈ ಥರ ಮಸಾಜರ್ನ ಯೂಸ್ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ಎಲ್ಲ ಕಡೆನೂ ಕಂಪ್ಲೀಟಾಗಿ ಮಸಾಜ್ ಮಾಡ್ತೀನಿ. ಸೊ ದಟ್ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ, ಎಲ್ಲ ರೂಟ್ಗೂ ಸಹ ನೀಟಾಗಿ ಆಯಿಲ್ ಇಳಿಯುತ್ತೆ ಅಂತ ಹೇಳಿ. ಜಸ್ಟ್ ಆಯಿಲ್ ಅಪ್ಲೈ ಮಾಡೋದಷ್ಟೇ ಅಲ್ದಲೆ ಈ ಥರ ಮಸಾಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿಲ್ ಅಪ್ಲೈ ಮಾಡಿದಾಗ. ಇನ್ನು ಅದೇ ಕೂಮ್ ಯೂಸ್ ಮಾಡಿಕೊಂಡು ನಾನು ಸ್ವಲ್ಪ ಕೂಮ್ ಮಾಡ್ತೀನಿ, ಸೊ ದ್ಯಾಟ್ ಆಯಿಲೆಲ್ಲ ಸ್ವಲ್ಪ ಹೇರ್ಗೂ ಸಹ ಲೀನ್ ಆಗಲಿ ಅಂತ ಹೇಳಿ. ಹೇರ್ ಅಪ್ಲೈ ಮಾಡಿದ್ಮೇಲೆ ಫಸ್ಟ್ ಮಾಡೋ ಕೆಲಸ ನಾನು ಬನ್ ಹಾಕ್ಬಿಡ್ತೀನಿ. ಯಾವುದೇ ರೀತಿ ಫ್ರೀ ಅಂತೂ ಡೆಫಿನೆಟ್ಲಿ ಬಿಡೋದಿಲ್ಲ. ನಾನು ಕೂಮ್ ತೊಗೊಂಡು ಕೂಮ್ ಸಹ ಮಾಡೋದಿಲ್ಲ, ಹಾಗೇ ಮೆಸ್ಸಿಯಾಗೆ ಬನ್ ಮಾಡಿಬಿಡ್ತೀನಿ. ಇದಾಗಿತ್ತು ನನ್ನ ಹೇರ್ ಕೇರ್ ಆಯಿಲ್ ಅಪ್ಲಿಕೇಶನ್ ಪ್ರಾಸೆಸ್. ಇನ್ನು ಇಲ್ಲಿಗೆ ನನ್ನ ಹೇರ್ ಕೇರ್ ರೊಟೀನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ನಮ್ಮ ಮನೇಲಿರೋ ಈ ಪುಟ್ಟ ಮಗು ಕೇರ್ನ ಸ್ಟಾರ್ಟ್ ಆಗ್ತದೆ. ಯಾರೆಲ್ಲ ನಂತರ ಪೆಟ್ ಪೇರೆಂಟ್ ಇದ್ದಾರೋ ಮೇ ಬಿ ರಿಲೇಟ್ ಆಗ್ತಾರೆ ಅಂತ ಅನ್ಕೊತೀನಿ. ನಮ್ಮ ಮನೇಲಿರೋದು ಸಿಡ್ಸು ಡಾಗ್ ಆಗಿರೋದ್ರಿಂದ ಅವ್ನ ಹೇರ್ ಕೇರ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವನದಾದ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅವನ ಹೇರ್ ಶೈನ್ ಆಗೋದಕ್ಕೆ, ಅಥವಾ ಅವ್ನ ಸಿಲ್ಕಿ ಹೇರ್ ಆಗಿರೋದ್ರಿಂದ ಅವನಿಗೂ ಸಹ ಪ್ರತಿ ಸರಿ ಸ್ನಾನ ಮಾಡಿಸ್ತಿರ್ಬೇಕಾದ್ರೆ ಸಮ್ ಆಫ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿಬಿಟ್ಟು ನಾನು ವಾಶ್ ಮಾಡ್ತೀನಿ. ಅದಾದಮೇಲೆ ಹೇರ್ ಟ್ಯಾಂಗಲ್ ಆಗಬಾರ್ದು ಅಂತ ಹೇರ್ ಸ್ಪ್ರೇನ ಅಪ್ಲೈ ಮಾಡ್ತೀನಿ. ಇನ್ನು ಸ್ನಾನ ಎಲ್ಲ ಆದಮೇಲೆ ಅವನು ಮನೆ ತುಂಬ ಓಡಾಡೋದ್ರಿಂದ ಮನೇಲೂ ಸಹ ಸ್ವಲ್ಪ ಘಮ ಘಮ ಇರಲಿ ಅಂತ ಅವ್ನು ಪರ್ಫ್ಯೂಮ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಈ ಪರ್ಫ್ಯೂಮ್ ಅಂತೂ ಡಾಗ್ಗಳಿಗೆ ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ, ಬೆಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬಾ ಫ್ರಾಗ್ರೆನ್ಸ್ ಚೆನ್ನಾಗಿದೆ. ಇನ್ನು ಅವನಿಗೆ ಸ್ನಾನ ಮತ್ತೊಂದು ಅಂತ ಎಲ್ಲ ಮಾಡಿಸೋಷ್ಟರಲ್ಲಿ ಒಂದಷ್ಟು ಟೈಮೇ ಆಗೋಗ್ಬಿಡುತ್ತೆ. ಅವನಿಗೆ ಸ್ನಾನ ಅಂದರೆ ಮೈಲಿ ದೂರ ಓಡ್ತಾನೆ. ಅವನ್ನ ಹಿಡಿದು ನಾನು ಮಾಡಿಸಿ ಕಂಪ್ಲೀಟ್ ಮಾಡಿಸೋಷ್ಟರಲ್ಲಿ ನಾನು ಸುಸ್ತಾಗೋಗಿರ್ತೀನಿ. ಅಷ್ಟರಲ್ಲಿ ಎಷ್ಟೋ ಅವರ್ಸೇ ಆಗಿಬಿಡುತ್ತೆ. ಅಷ್ಟು ಅವರ್ಸು ಹೇರ್ ಆಯಿಲ್ ಸೆಟ್ ಆಗೋದಕ್ಕೂ ಸಾಕಾಗತ್ತೆ. ಸೊ ಅದಾದಮೇಲೆ ನಾನು ಸಹ ಹೇರ್ ವಾಶ್ ಮಾಡಿ ರೆಡಿ ಆದೆ. ಅಷ್ಟರಲ್ಲಿ ಪಾರ್ಸೆಲ್ ಬಂತು. ಆನ್ಲೈನಿಂದ ಕೆಲವೊಂದು ಡ್ರೆಸ್ಗಳನ್ನ ಆರ್ಡ್ರ್ ಮಾಡಿದ್ದೆ, ಅದು ಡೆಲಿವರಿ ಬಂದಿದೆ ಇವಾಗ. ಅದನ್ನೀಗ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಏನು ನಾನು ಆರ್ಡರ್ ಮಾಡಿದ್ದು ಪರ್ಫೆಕ್ಟ್ ಆಗಿತ್ತು ಸೈಜಸ್ಗಳು. ಆನ್ಲೈನಲ್ಲಿ ಏನು ನೋಡಿದ್ದೆ ಸೇಮ್ ಕಲರ್ ವೈಸೇ ಇತ್ತು, ಇನ್ನೂ ಸ್ವಲ್ಪ ಡಾರ್ಕಾಗಿ ಚೆನ್ನಾಗೇ ಕಾಣ್ತಾ ಇತ್ತು. ನನಗಂತೂ ಈ ಡ್ರೆಸ್ ಅಂತೂ ಸಖತ್ ಇಷ್ಟ ಆಯಿತು. ಇಟ್ಸ್ ಲೈಕ್ ಒನ್ ಪೀಸ್ ಡ್ರೆಸ್.
ಫ್ಯಾಬ್ರಿಕ್ ಅಂತೂ ತುಂಬಾ ಸಾಫ್ಟ್ ಮೆಟೀರಿಯಲ್ ಆಗಿತ್ತು. ಇದರ ಲಿಂಕ್ನೂ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಆಲ್ಸೋ ಟ್ರೈ ದಿಸ್. ನೆಕ್ಸ್ಟ್ ಹಾಗೆಯೇ ಹೈ ವೇಸ್ಟ್ ಟ್ರೌಸರ್ಸ್ನ ಆರ್ಡರ್ ಮಾಡಿದ್ದೆ. 2 ಸೇಮ್ ಕಲರೇ ಆರ್ಡರ್ ಮಾಡಿದ್ದೆ. ನನಗೂ ಹಾಗೆ ನನ್ನ ಫ್ರೆಂಡ್ಗೂ ಬೇಕಾಗಿತ್ತು. ಸೊ ಆರ್ಡರ್ ಮಾಡಬೇಕಾದ್ರೆ 2 ಡಿಫ್ರೆಂಟ್ ಸೈಜಲ್ಲಿ ಆರ್ಡರ್ ಮಾಡಿದ್ದೆ. ಇದ್ರ ಮೆಟೀರಿಯಲ್ ಸಹ ಅಷ್ಟೇ ತಿಕ್ಕಾಗಿ ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ವೈಸ್ ಅಂತೂ ರಿಯಲಿ ಸೂಪರ್ಬ್. ಜಸ್ಟ್ ನಾನು ಇದನ್ನು 400 ರುಪೀಸ್ಗೆ ಬೈ ಮಾಡಿರೋದು. ರಿಯಲಿ ಈ ಕಾಸ್ಟ್ಗೆ ಈ ಕ್ವಾಲಿಟಿ ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ಇನ್ನು ಈ ಒನ್ ಪೀಸ್ ಸಹ ಅಷ್ಟೇ ನಾನು 429 ರುಪೀಸ್ ಏನೋ ಪೇ ಮಾಡಿದ್ದು. ಆ ಕಾಸ್ಟ್ಗೂ ಈ ಡ್ರೆಸ್ಸು ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ರಿಯಲಿ ಸೂಪರ್ಬ್ ಆಗಿತ್ತು. ಆ್ಯಂಡ್ ಬ್ಯಾಕ್ ಸೈಡ್ ಎಲಾಸ್ಟಿಕ್ ಸಹ ಇದೆ, ಸೊ ಕಂಫರ್ಟಬಲ್ ಆಗಿರೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಡ್ರೆಸ್ ಬಂದು ಇದು ಕೊರಿಯನ್ ಲುಕ್ ಡ್ರೆಸ್ ಆಗಿರುತ್ತೆ. ಪೈಜಾಮಾ ಸೆಟ್ ಬೀಚ್ ಸೈಡ್ಗೆ ಅಥವಾ ಹಾಲಿಡೇ ಲುಕ್ಗೆ ಹೇಳಿ ಮಾಡಿಸಿರೋ ಥರ ಇದೆ. ನನಗಂತೂ ತುಂಬಾ ಫೇವ್ರೇಟ್ ಆಗಿಬಿಡ್ತು ಈ ಡ್ರೆಸ್ಸು. ಇನ್ನು ಆನ್ಲೈನ್ ಶಾಪಿಂಗ್ ಡ್ರೆಸ್ನೆಲ್ಲ ಓಪನ್ ಮಾಡಿ ಅದನ್ನು ರಿವ್ಯೂ ನೋಡಾದ್ಮೇಲೆ ಕಂಫರ್ಟಬಲ್ ಆದಮೇಲೆ ಇನ್ನೂ ಉಳಿದಿರೋ ಡ್ರೆಸ್ನ ಬೈ ಮಾಡೋದಕ್ಕೆ ಅಂತ ನಾನು ತೇಜು ಇಬ್ಬರು ಹೊರಗಡೆ ಹೊರಗಡೆ ಹೋಗ್ತೀವಿ ಅಂದಮೇಲೆ ಕಂಫರ್ಟಬಲ್ ಆಗಿ ಆರಾಮಾಗಿ ತಿಂದು ಎಲ್ಲ ಹೋಗಬೇಕು, ಇಲ್ಲಾಂದರೆ ಶಾಪಿಂಗ್ ಮಾಡೋದಕ್ಕೆ ರಿಯಲಿ ಸುಸ್ತಾಗುತ್ತೆ. ಸೊ ಅಲ್ಲಿಂದ ನಾನು ಡೈರೆಕ್ಟಾಗಿ ಹೋಗಿದ್ದೆ ನನ್ನ ಫೇವ್ರೆಟ್ ಸ್ಪಾಟ್ ಆದ ದಾವಣಗೆರೆ ಬೆಣ್ಣೆ ದೋಸೆಗೆ. ನಾನಿಲ್ಲಿ ರೆಗ್ಯುಲರಾಗಿ ಹೋಗ್ತಾ ಇರ್ತೀನಿ. ಇದು ನನ್ನ ಒಂದು 10 ಇಯರ್ಸ್ ಬ್ಯಾಕಿಂದನೇ ನನ್ನ ಫೇವ್ರೆಟ್ ಸ್ಪಾಟ್. ಯಾವಾಗಲೇ ಬೆಣ್ಣೆ ದೋಸೆ ಬೇಕು ಅಂತ ಹೇಳಿದ್ರು ನಾನು ಇಲ್ಲಿಗೇ ಹೋಗೋದು. ಏನೋ ಗೊತ್ತಿಲ್ಲ, ಬೇರೆ ಯಾವ ಸೈಡಲ್ಲೂ ನನಗೆ ಬೆಣ್ಣೆ ದೋಸೆ ಕಂಫರ್ಟಬಲ್ ಆಗಿಲ್ಲ 1-2 ಸರಿ ಟ್ರೈ ಮಾಡೋದಾಗಿಂದ. ಸೊ ಹಾಗಾಗಿ ನಾನು ಬೇರೆ ಎಲ್ಲೂ ಟ್ರೈ ಮಾಡೋದಕ್ಕೆ ಹೋಗಲ್ಲ. ಈ ಸ್ಪಾಟಿಗೆ ಹೋಗೇನೇ ನಾನು ಬೆಣ್ಣೆ ದೋಸೆ ಅಂತ ತಿನ್ನೋದು. ಮನೇಲಿದ್ದಾಗ ಡಯಟು ಹಾಗೆ ಹೀಗೆ ಅಂತ ಹೇಳ್ತಾನೆ ಇರ್ತೀನಿ. ಆದರೆ ಇವ್ರು ದೋಸೆ ಮಾಡ್ತಿರ್ಬೇಕಾರೆ ಬೆಣ್ಣೆ ಹಾಕ್ತಿರ್ಬೇಕಾದ್ರು ಅಯ್ಯೋ ಇಷ್ಟೊಂದು ಬೆಣ್ಣೆನ ಅನಿಸುತ್ತೆ. ಬಟ್ ಹಾಕಿ ಕೊಟ್ಟಾಗ ಇಷ್ಟು ಬೆಣ್ಣೆ ಬೇಕೇ ಬೇಕಿತ್ತು ಅನಿಸೋ ಅಷ್ಟು ಚೆನ್ನಾಗಿರುತ್ತೆ. ಇದು ರಾಜಾಜಿನಗರಲ್ಲಿದೆ. ಏನು ಬೆಣ್ಣೆ ದೋಸೆ ತಿಂದು ಹಾಗೆ ಡೈರೆಕ್ಟಾಗಿ ಮಲ್ಲೇಶ್ವರಂಗೆ ಹೋಗಿ ಆನ್ಲೈನ್ ಶಾಪಿಂದ ಏನು ಡ್ರೆಸ್ಸಸ್ ಬಂದಿತ್ತು ಅದನ್ನು ಬಿಟ್ಟು ಬೇರೆ ಇನ್ನೇನು ಬೇಕು ಅಂತ ಎಲ್ಲ ಹೋಗಿ ನನಗೇನು ಬೇಕಾಯಿತು ಅದನ್ನು ಬೈ ಮಾಡಿದೆ. ಸೇಮ್ ಟೈಮ್ ಅದೇ ಸೇಮ್ ಡೇ ಈವ್ನಿಂಗು ಮತ್ತೆ ತೇಜುಗೂ ಸಹ ಬೈ ಮಾಡಬೇಕಾಗಿತ್ತು. ಮನೆ ಹತ್ರ ಇರೋ ಹೋಮ್ ಕಲೆಕ್ಷನಿಗೆ ಹೋಗಿ ಅಲ್ಲೂ ಸಹ ತೇಜುಗೆ ಏನೇನು ಬೇಕೋ ಅದನ್ನೆಲ್ಲ ಬೈ ಮಾಡಿಕೊಂಡು ಫೈನಲಿ ನಮ್ಮಿಬ್ಬರ ಶಾಪಿಂಗ್ನ ನಾವಿಬ್ಬರು ಕಂಪ್ಲೀಟ್ ಮಾಡಿಕೊಂಡು. ಹಾಗೆ ನಿಮಗೆಲ್ಲ ಒಂದು ಡೌಟ್ ಬಂದಿರಬೇಕು, ಏನಕ್ಕೆ ಶಾಪಿಂಗ್ ಮಾಡ್ತಾ ಇದ್ದೀವಿ ಅಂತ ಅಲ್ವಾ? ಸಮ್ಮರ್ ಹಾಲಿಡೇಸ್ ಅಂದಮೇಲೆ ಒಂದು ಟ್ರಿಪ್ ಮಾಡಲೇಬೇಕಾಗುತ್ತೆ. ಸೊ ಆ ಟ್ರಿಪ್ಗೆ ನಾವಿಬ್ಬರು ಪ್ರಿಪೇರ್ ಆಗ್ತಾ ಇದ್ದೀವಿ. ಟ್ರಿಪ್ಪಿಗೆ ಹೋಗೋಣ ಅಂತ ಡಿಸೈಡ್ ಆಗಿ ಶಾಪಿಂಗ್ ಸಹ ಮುಗಿಸಿ ಅದನ್ನೆಲ್ಲ ತೊಗೊಂಡು ಬಂದು ಪ್ಯಾಕಿಂಗ್ ಇವಾಗ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ನಮ್ಮ ಮನೇಲಿರೋ ಮಗು ನೀವಿಬ್ಬರೇ ಹೋದರೆ ಸಾಕಾಗಲ್ಲ, ನನ್ನ ಥಿಂಗ್ಸು ಬೇಕು ಅಂತ ಹೇಳಿ ಅವ್ನ ಥಿಂಗ್ಸ್ನು ಸಹ ತಂದು ಪ್ಯಾಕ್ ಮಾಡ್ತಾ ಇದ್ದಾನೆ. Shaken, Sophie, shaken. Sophie, shaken. ಕೋಪನಾ ಐಫೈ shaken. Shaken. ನೆಕ್ಸ್ಟ್ ಡೇಯಿಂದನೂ ಈ ವ್ಲಾಗು ಕಂಟಿನ್ಯೂ ಆಗ್ತಾ ಇದೆ ನನ್ನ ಸೆಕೆಂಡ್ ಡೇ ಹೇರ್ ಕೇರಿಂದ. ಬಿಫೋರ್ ಗೋಯಿಂಗ್ ಟ್ರಿಪ್ ಇವತ್ತು ನನ್ನ ಹೇರ್ ಕೇರ್ನ ಸೆಕೆಂಡ್ ಡೇ. ನೆನ್ನೆ ಆಯಿಲ್ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿದೆ. ಇವತ್ತು ಹೇರ್ ಮಾಸ್ಕ್ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಮೆರಿಕಾನ್ ಆಯಿಲ್ ಅವ್ರದ್ದು ಹೇರ್ ಮಾಸ್ಕ್ ಅಪ್ಲೈ ಮಾಡ್ತಾ ಇದ್ದೀನಿ ಇವತ್ತು. ಸೊ ಇದನ್ನು ಅಪ್ಲೈ ಮಾಡಿ 120 ಮಿನಿಟ್ಸ್ ಸ್ಟೀಮ್ 120 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು. ತುಂಬ ನರೇಶ್ ಆಗುತ್ತೆ, ಹೈಡ್ರೇಟ್ ಆಗುತ್ತೆ ಹೇರ್ಸು. ಸೊ ಪ್ಲಸ್ ಸ್ಟೀಮ್ ತಗೋತೀನಿ. ಓಕೆ, ಇದನ್ನು ಅಪ್ಲೈ ಮಾಡಿ ಹೇರ್ ಕೇರ್ ಮಾಡೋಣ. ಓಕೆ, ಈ ಹೇರ್ ಮಾಸ್ಕು ಬಿಟ್ ಕಾಸ್ಟ್ಲಿ ಇದೆ, ಬಟ್ ಹೇರ್ ಟ್ರೀಟ್ಮೆಂಟಲ್ಲಿ ಬೆಸ್ಟ್ ಮಾಸ್ಕ್ ಅಂತಲೇ ಹೇಳ್ಬೋದು ನನಗೆ. ಈವನ್ ನಾನು ಸ್ಪಾಗೆ ಹೋದಾಗ್ಲೂ ನಾನು ಇದ್ರದ್ದೇ ಆದ ಟ್ರೀಟ್ಮೆಂಟ್ನೇ ತೊಗೊಳ್ಳೋದು. ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ, ಮನೆಯಲ್ಲೇ ಒಂದು ಮಾಸ್ಕ್ನ ಬೈ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾವಾಗೆಲ್ಲ ಬ್ಯುಸಿ ಇರ್ತೀನಿ ಅಥವಾ ಈ ಥರ ಎಲ್ಲರೂ ಹೊರಗಡೆ ಹೋಗಬೇಕು ಅಂದಾಗ ಸಲೂನ್ಗೆ ಹೋಗ್ದಲ್ಲೇ ಇರೋ ಟೈಮಲ್ಲಿ ಸೊ ಮನೇಲೇ ಈ ಮಾಸ್ಕ್ನ ಯೂಸ್ ಮಾಡಿಕೊಂಡು ನನ್ನ ಹೇರ್ ಕೇರ್ನ ಮಾಡ್ಕೊತೀನಿ. ಫಸ್ಟ್ ಇವಾಗ ಹೇರ್ ಮಾಸ್ಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಹೇರ್ ಪಾರ್ಟಿಷನ್ ಮಾಡಿಕೊಂಡು ಕ್ಲಿಪ್ನ ಯೂಸ್ ಮಾಡಿ ನಾನು ಟೈ ಮಾಡಿ ಸೆಗ್ರಿಗೇಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ದಟ್ ಮಾಸ್ಕ್ ಅಪ್ಲೈ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಮಾಸ್ಕ್ ಯೂಸ್ ಮಾಡೋದಕ್ಕೆ ನಾನು ಇಲ್ಲಿ ಹೇರ್ ಬ್ರಷ್ನ ಯೂಸ್ ಮಾಡ್ತೀನಿ. ಏನು ನಾನು ಹೇರ್ನ ಪಾರ್ಟಿಷನ್ ಮಾಡ್ಕೊಂಡಿರ್ತೀನಿ ಅದು ಸ್ಮಾಲ್ ಸೈಜಲ್ಲಿ ತೊಗೊಂಡು ಹೇರ್ ಬ್ರಷಿಂದ ಸ್ಮಾಲ್ ಕ್ವಾಂಟಿಟಿಯಷ್ಟು ಹೇರ್ ಮಾಸ್ಕ್ನ ತೊಗೊಂಡು ಸ್ಕ್ಯಾಲ್ಪಿಂದ ಡೌನ್ಗೆ ಕಂಪ್ಲೀಟಾಗಿ ಹೇರ್ ಲೆಂತ್ಗೆ ಅಪ್ಲೈ ಮಾಡಿ ಪ್ರತಿಯೊಂದು ಸ್ಟ್ರೀಕ್ಸ್ನು ಮಸಾಜ್ ಮಾಡ್ತೀನಿ. ಸೊ ದಟ್ ಹೇರ್ ಮಾಸ್ಕು ನೀಟಾಗಿ ಡೆಪ್ತಾಗಿ ಹೇರ್ ಒಳಗಡೆ ಹೋಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಮಾಸ್ಕ್ ಅಪ್ಲೈ ಮಾಡಿದಾಗ ಪ್ರತಿಯೊಂದು ಹೇರ್ಗೂ ರೀಚ್ ಆಗೋ ಥರ ಮಾಸ್ಕ್ನ ಮಸಾಜ್ ಮಾಡಬೇಕು. ಸೊ
ಯಾವಾಗ ಅಪ್ಲೈ ಮಾಡ್ತೀವಿ ಆ ಪೋರ್ಷನ್ಗೆ ನಾವು ಡೈರೆಕ್ಟಾಗಿ ಮಸಾಜ್ ಕೊಡೋದ್ರಿಂದ ಅದು ಹೇರ್ಗೆ ನೀಟಾಗಿ ಕಂಪ್ಲೀಟಾಗಿ ಇನ್ಸೈಡ್ ಹೋಗುತ್ತೆ. ಅದೇ ರೀತಿಲಿ ಈ ಬ್ರಷ್ನ ಯೂಸ್ ಮಾಡಿಕೊಂಡು ನನ್ನ ಕಂಪ್ಲೀಟ್ ಹೇರ್ಗೆ ನಾನು ಮಾಸ್ಕ್ನ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾ ಇದ್ದೀನಿ. ಫೈನಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ. ಈ ಮಾಸ್ಕ್ ಅಪ್ಲೈ ಮಾಡೋಕ್ಕೆ ನನಗೆ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಮೇಲೇ ತೊಗೊಂಡಿದೆ. ಸ್ವಲ್ಪ ಪೇಷನ್ಸಿಂದ ಕೂಲಾಗಿ ನಾವು ಅಪ್ಲೈ ಮಾಡಬೇಕಾಗತ್ತೆ. ಯಾವುದೇ ಹರಿಬರಿಲಂತೂ ನಿಜವಾಗ್ಲೂ ಈ ಹೇರ್ ಮಾಸ್ಕ್ನ ನಾವು ಅಪ್ಲೈ ಮಾಡೋಕ್ಕಾಗಲ್ಲ ಆ್ಯಂಡ್ ಹೇರ್ ಕೇರ್ನ ಮಾಡೋಕ್ಕಾಗಲ್ಲ. ಇನ್ನು ನನ್ನ ಫ್ರಂಟ್ ಕಟ್ಗಂತೂ ಸ್ವಲ್ಪ ಜಾಸ್ತಿನೇ ಮಾಸ್ಕ್ ಅಪ್ಲೈ ಮಾಡಿ ಜಾಸ್ತಿನೇ ಮಸಾಜ್ ಕೊಟ್ಟಿದ್ದೀನಿ, ಸ್ವಲ್ಪ ಶೈನಿ ಆಗಿರಲಿ ಅಂತ. ಇನ್ನು ಏರ್ ಮಾಸ್ಕ್ ಎಲ್ಲ ಅಪ್ಲೈ ಮಾಡಾದಮೇಲೆ ಎಗೇನ್ ನನ್ನ ಫೇವ್ರೆಟ್ ಟೂಲ್ ಹೇರ್ ಮಸಾಜರ್ನ ತೊಗೊಂಡು ಕಂಪ್ಲೀಟಾಗಿ ರೂಟ್ಗೆ ನಾನು ಮಸಾಜ್ ಮಾಡ್ತಾ ಇದ್ದೀನಿ. ಸೊ ದಟ್ ಅಪ್ಲೈ ಮಾಡಿರೋ ಮಾಸ್ಕು ಈವನ್ ರೂಟ್ಗೂ ಸಹ ಇವಾಗ ರೀಚ್ ಆಗುತ್ತೆ. ನಾವು ಮಾಸ್ಕ್ ಅಪ್ಲೈ ಮಾಡ್ತಿರ್ಬೇಕಾದ್ರೆ ಏನು ಮಸಾಜ್ ಕೊಟ್ಟಿದ್ದೀವಿ ದಟ್ ಈಸ್ ಒನ್ ಸ್ಟೆಪ್ ಆಯಿತು ಅಂತ ಹೇಳಿದ್ರೆ, ಅಪ್ಲೈ ಮಾಡಾದಮೇಲೆ ಕಂಪ್ಲೀಟಾಗಿ ಹೇರ್ ಮಸಾಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹೇರ್ ಆಯಿಲ್ ಅಪ್ಲೈ ಮಾಡ್ತಿರ್ಬೇಕಾದ್ರೆ ಅಥವಾ ಹೇರ್ ಮಾಸ್ಕ್ ಅಪ್ಲೈ ಮಾಡ್ತಿರ್ಬೇಕಾದ್ರೆ ಮಸಾಜ್ ಮಾಡೋದಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯೂಸ್ ಮಾಡೋ ಇಂಗ್ರೀಡಿಯೆಂಟ್ ಒನ್ ಟೈಪ್ ಆಫ್ ನಮಗೆ ಹೆಲ್ಪ್ ಮಾಡಿದ್ರೆ ಮಸಾಜು ಅದೇ ಈಕ್ವಲ್ ಮೆಜರ್ಮೆಂಟಲ್ಲಿ ನಮಗೆ ಹೇರ್ ಕೇರ್ಗೆ ಹೆಲ್ಪ್ ಮಾಡುತ್ತೆ. ಇನ್ನು ಏರ್ ಮಾಸ್ಕ್ ಅಪ್ಲೈ ಮಾಡಿ ಮಸಾಜ್ ಮಾಡಾದಮೇಲೆ ಸಲೂನ್ ಟೆಕ್ಸ್ಚರ್ ಕೊಡೋದಕ್ಕೆ ಹೇರ್ ಸ್ಟೀಮ್ ತೊಗೊತಾ ಇದ್ದೀನಿ ನಾನು. ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಫ್ಟರ್ ಅಪ್ಲೈಯಿಂಗ್ ದ ಮಾಸ್ಕ್. ನಾನಿಲ್ಲಿ ಸ್ಟೀಮರ್ನ ಯೂಸ್ ಮಾಡಿ ತೊಗೊತಾ ಇದ್ದೀನಿ. ಈ ಒಂದು ಪಾತ್ರೆಲೂ ಸಹ ನೀರನ್ನ ಕುದಿಸ್ಬಿಟ್ಟು ಸ್ಟೀಮ್ ಮಾಡ್ಕೊಬೋದು. ಬಟ್ ಸ್ಟೀಮ್ ಕೊಡೋದು ಈಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಹೇರ್ ಮಾಯಿಶ್ಚರ್ ಸ್ಟೋರ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸ್ಟೀಮ್ ಆಗಿದೆ, ಇನ್ನೊಂದು 10 ಮಿನಿಟ್ಸ್ ಬಿಟ್ಟು ಹೈಡ್ರೇಟ್ ಆದ ಹೇರ್ ಸ್ಪಾ ಮನೆಯಲ್ಲೇ ಆಗುತ್ತೆ. ಆಲ್ಮೋಸ್ಟ್ ಹೇರ್ ಸ್ಪಾ ಹೊರಗೂ ಮಾಡಿಸ್ತಾ ಇರ್ತೀನಿ. ಇನ್ ಮಿಡಲ್ ವಾಯ್ಸಲ್ಲಿ ಹೇರ್ ಕೇರ್ ಮಾಡಬೇಕು ಅಂತ ಈ ಥರ ಮನೇಲೆ ಹೇರ್ ಮಾಸ್ಕ್ಗಳನ್ನ ಯೂಸ್ ಮಾಡಿ ನಾನು ಮಾಡ್ತಾ ಇರ್ತೀನಿ. ಹೋಮ್ ರೆಮಿಡೀಸು ಯೂಸ್ ಮಾಡ್ತೀನಿ. ಈ ಥರ ಮಾಸ್ಕ್ಗಳನ್ನು ಸಹ ಯೂಸ್ ಮಾಡ್ತಾ ಇರ್ತೀನಿ ಆಗಾಗ. ಸೊ ಹೇರ್ ಕೇರ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ, ನೀಟಾಗಿ ಗ್ರೋ ಆಗುತ್ತೆ, ಮಸಾಜ್ ಆಗುತ್ತೆ ಆ್ಯಂಡ್ ಸ್ವಲ್ಪ ರಿಲ್ಯಾಕ್ಸ್ ಅಂತಲೂ ಅನಿಸುತ್ತೆ, ಫ್ರೆಶ್ ಫೀಲ್ ಆಗುತ್ತೆ. ಇನ್ನು ಇಷ್ಟೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ 1.5 ಅವರ್ ಕಂಪ್ಲೀಟ್ ಆಗೇ ಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಹರಿಲಂತೂ ಯಾವುದೇ ಈ ಥರ ವರ್ಕ್ನ ಇಟ್ಕೋಬೇಡಿ. ಸ್ವಲ್ಪ ಯಾವಾಗ ನಿಮಗೆ ತುಂಬ ಟೈಮ್ ಇರುತ್ತೆ ಅವಾಗ ಈ ಥರ ಹೇರ್ ಕೇರ್ ಮಾಡೋದಕ್ಕೆ ಇಟ್ಕೊಳ್ಳಿ. ದಟ್ ಪೇಷನ್ಸ್ ಆಗಿ ನಮ್ಮ ಹೇರ್ನ ನಾವು ಕಂಪ್ಲೀಟಾಗಿ ಸಲೂನ್ ರೀತಿಯಲ್ಲೇ ಕೇರ್ ಮಾಡ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಅಂತಲೇ ನಾವು ಸ್ವಲ್ಪ ಟೈಮ್ ಕೊಟ್ಕೊಂಡು ಈ ಥರ ಬೆನಿಫಿಟ್ಗಳನ್ನ ನಾವು ತೊಗೊಳ್ಳೇಬೇಕಾಗುತ್ತೆ. ಸೊ ಸೆಲ್ಫ್ ವ್ಯಾಲ್ಯೂ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಪ್ರತಿ ಸರಿ ಹೇಳ್ತಾನೆ ಇರ್ತೀನಿ. ಇನ್ನು ಸ್ಟೀಮ್ ತೊಗೊಂಡು ಒಂದು ಸ್ವಲ್ಪ ಬಿಟ್ಬಿಟ್ಟು ನಾನು ಹೇರ್ ವಾಶ್ ಮಾಡಾದಮೇಲೆ ದಿಸ್ ಇಸ್ ಮೈ ಹೇರ್ ಲುಕ್. ತುಂಬ ತುಂಬಾ ನರಿಶಿಂಗ್ ಆಗಿ ಶೈನಿಯಾಗಿ ರಿಸಲ್ಟ್ ಬಂದಿದೆ. ಇನ್ನು ನಾನು ಪ್ರತಿ ಸರಿ ಈ ಮಾಸ್ಕ್ ಯೂಸ್ ಮಾಡಿದಾಗ ನನಗೆ ತುಂಬ ಇಷ್ಟ ಆಗೋ ವಿಷಯ ಅಂತ ಹೇಳಿದ್ರೆ ದ ಸ್ಮೆಲ್. ರಿಯಲಿ 1-2 ಡೇಸ್ ಆದ್ರೂ ಇವತ್ತು ನಾನು ಸಲೂನಿಂದ ಬಂದಿದ್ದೀನಿ ಅನ್ನೋಷ್ಟು ಫ್ರಾಗ್ರೆನ್ಸ್ ಇರುತ್ತೆ. ಸೊ ಒನ್ಸ್ ವಾಶ್ ಮಾಡಾದ್ಮೇಲೆ ನಾನು ಇಲ್ಲಿ ಹೇರ್ ಡ್ರೈನ ಮಾಡ್ತಾ ಇದ್ದೀನಿ. ರಿಯಲಿ ಇಲ್ಲಿ ನಾನು ತುಂಬಾ ಹೇರ್ ಡ್ರೈ ಮಾಡ್ತಾ ಇಲ್ಲ, ಯಾಕಂದರೆ ಈ ಥರ ಟ್ರೀಟ್ಮೆಂಟ್ ಯಾವಾಗೇ ಮಾಡಿದಾಗ್ಲೂ ನ್ಯಾಚುರಲ್ ಆಗಿ ಆಲ್ಮೋಸ್ಟ್ ಹೇರ್ ಡ್ರೈ ಮಾಡಬೇಕು. ಇಲ್ಲ ಅಂದರೆ ನಾವು ತೊಗೊಂಡಿರೋ ಟ್ರೀಟ್ಮೆಂಟ್ ಬೆನಿಫಿಟ್ ಕಮ್ಮಿ ಆಗುತ್ತೆ. ಇಲ್ಲಿ ನನಗೆ ಎಮರ್ಜೆನ್ಸಿ ಇರೋದ್ರಿಂದ ನನಗೆ ಆಲ್ಮೋಸ್ಟ್ ಹೊರಡಬೇಕು, ಹಾಗಾಗಿ ಹೇರ್ ಡ್ರೈ ಮಾಡಿ ಕುಮ್ ಮಾಡ್ತಾ ಇದ್ದೀನಿ. ಇನ್ನೇನು ಹೊರಡಬೇಕಾಗಿತ್ತು ಅಷ್ಟರಲ್ಲಿ ನನ್ನ ಇನ್ನೊಂದು ಪಾರ್ಸಲ್ ಬಂದಿತ್ತು. ಟೈಮ್ ಸ್ಲಾಟ್ ಗೊತ್ತಿತ್ತು, ಹಾಗಾಗೇ ಬುಕ್ ಮಾಡಿದ್ದೆ. ನಾನು ಹೊರಡೋ ಟೈಮು ನನಗೆ ಗೊತ್ತಿತ್ತು, ಹಾಗೆ ಪಾರ್ಸಲ್ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ಅಂತ ಗೊತ್ತಿರೋ ಕಾರಣ ಬುಕ್ ಮಾಡಿದ್ದೆ. ಸೇಮ್ ಟೈಮ್ಗೆ ಅದು ರೀಚ್ ಆಯಿತು. ಇದು ಮಿನಿ ಫ್ಯಾನ್ ಆಗಿದೆ. ಸಮ್ಮರಲ್ಲಿ ಔಟ್ಸೈಡ್ ಸುತ್ತೋದ್ರಿಂದ ಶೆಕೆ ನನಗೆ ಸ್ವಲ್ಪ ತಡೆಯೋದಕ್ಕಾಗಲ್ಲ, ಹಾಗಾಗಿ ಇದು ಹ್ಯಾಂಡಿ ಆಗಿರೋದ್ರಿಂದ ಸ್ಮಾಲ್ ಪರ್ಸಲ್ಲೂ ಕ್ಯಾರಿ ಮಾಡ್ಬೋದ್ರಿಂದ ಆರ್ಡರ್ ಮಾಡಿದ್ದೆ. ಅದನ್ನು ಸಹ ಪ್ಯಾಕ್ ಮಾಡಿಕೊಂಡು ಫೈನಲಿ ನಮ್ಮ ಟ್ರಿಪ್ ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಬಿಫೋರೇ ಬಸ್ ಬುಕ್ ಮಾಡಿರೋದ್ರಿಂದ ನಾವಿಲ್ಲಿ ನೈಟ್ ಹೊರಟಿದ್ದೀವಿ. ಇದು ನಮ್ಮ ನೈಟ್ ಟ್ರಾವೆಲ್ ಆಗಿತ್ತು. ಮಾರ್ನಿಂಗ್ 6-7ಗೆ ಲೊಕೇಶನ್ಗೆ ರೀಚ್ ಆದೋ. ಇಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಮ್ಮ ಈ ಟ್ರಾವೆಲ್ ಪ್ಲ್ಯಾನ್ ಶುರುವಾಗಿದ್ದು ಫ್ರೆಂಡ್ಗೆ ಸರ್ಪ್ರೈಸ್ ಮಾಡೋಣ ಅಂತ. ರಿಯಲಿ ಫ್ರೆಂಡ್ಸ್ ತುಂಬಾ ಸರ್ಪ್ರೈಸ್ ಆದರು. ಅವ್ರ ಎಕ್ಸ್ಪ್ರೆಷನ್ ನೀವೇ ಇಲ್ಲಿ ನೋಡ್ಬೋದು. ರಿಯಲಿ ನಮ್ಮ ಈ ಸರ್ಪ್ರೈಸ್ ವಿಸಿಟಿಂದ ಅವರು ತುಂಬಾ ಖುಷಿಯಾದರು. ಹಾಗೆ ಅವರ ಖುಷಿ ಸರ್ಪ್ರೈಸ್ ವೆಲ್ಕಮಿಂಗಿಂದ ನಾವು ತುಂಬಾ ಖುಷಿಯಾದವು.
ಇನ್ನು ಹೋಗ್ತಾ ಹೋಗ್ತಾ ಈ ಟ್ರಿಪ್ ಹೇಗಾಗೋಯ್ತು ಅಂತ ಹೇಳಿದ್ರೆ ಭಾರಿ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಸ್ಟಾರ್ಟ್ ಆಗ್ತಾ ಹೋಯಿತು. ಫಸ್ಟ್ ಟ್ರಿಪ್ ಪ್ಲ್ಯಾನ್ ಆಗಿದ್ದು ಜಸ್ಟ್ ಅವರು ಊರಿಗೆ ಹೋಗಿ ಅಲ್ಲಿ ಲೋಕಲಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಒಂದು 3 ಡೇಸ್ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಅಲ್ಲೇ ಲೋಕಲಲ್ಲಿ ಸುತ್ತಾಡ್ತಾ ಡಿಸ್ಕಷನ್ ಮಾಡ್ತಾ ಸಡನ್ನಾಗಿ ಗೋಕರ್ಣ ಕಡೆ ದಾರಿ ಹಿಡಿತು ನಮ್ಮ ಟ್ರಿಪ್ಪು. ಇನ್ನೂ ಹೋಗ್ತಾ ಅಲ್ಲಿಂದ ನಮ್ಮ ಪಯಣ ದಾಂಡೇಲಿ ಕಡೆ ಹೋಯಿತು. ಈ ಎಲ್ಲ ಸಡನ್ ಟ್ರಿಪ್ ಪ್ಲ್ಯಾನ್ ಹಾಗೆ ನಮ್ಮ ಜರ್ನಿ ಬಗ್ಗೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಾನು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ವಿತ್ ಲಾಟ್ಸ್ ಆಫ್ ಲವ್.